ಇದು ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಫಿಲಂ ರಿವ್ಯೂ. ಸ್ಟ್ರೈಟ್ ಆಗಿ ಸ್ಟ್ರೈಟ್ ಆಗಿ ಉಪ್ಪಿ ಸರ್ ಸ್ಟೈಲಲ್ಲಿ ಈ ಫಿಲ್ಮ್‌ನ ರಿವ್ಯೂ ಮಾಡೋದಾದ್ರೆ, ಫಿಲಂ ರಿವ್ಯೂ ಮಾಡೋಕ್ಕಿಂತ ಮೊದಲು ಡೈರೆಕ್ಟ್ ಆಗಿ ಪಾಯಿಂಟಿಗೆ ಬರೋದಾದ್ರೆ, ಈ ಫಿಲಂ ಅಟ್ಟರ್ ತುಂಬಾ ಜಾಸ್ತಿನೇ ಚೆನ್ನಾಗಿದೆ. ಸೂಪರ್ಬ್ ಆಗಿದೆ. ಮೆಂಟಲ್ ಮಾಸ್ ಆಗಿದೆ. ತುಂಬಾ ಜಾಸ್ತಿ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು. ಎಷ್ಟೋ ದಿನ ಆದ್ಮೇಲೆ ಕಿಚ್ಚ ಸುದೀಪ್ ಅವರ ಮೆಂಟಲ್ ಮಾಸ್ ಅವತಾರದಲ್ಲಿ ನೋಡ್ಬೇಕು ಅಂತ ಆಸೆ ಏನಾದ್ರು ಇದ್ದಿದ್ರೆ ಈ ಫಿಲಂ ಬಂದ್ಬಿಟ್ಟು ಹೇಳಿ ಮಾಡಿಸ್ದಂಗಿದೆ. ಸೂಪರ್ಬ್, ಎಕ್ಸ್ಟ್ರಾರ್ಡಿನರಿ, ಮಾರ್ವಲಸ್ ಅಂತಾನೆ ಹೇಳ್ಬೋದು ಡೈರೆಕ್ಟ್ ಆಗಿನೇ. ಫಿಲಂ ನೋಡಿ ಹೊರಗಡೆ ಬರ್ಬೇಕಾದ್ರೆ ಅಲ್ಲೇ ಥಿಯೇಟರ್ ಹತ್ರ ಉಪೇಂದ್ರ ಸರ್ ಅವರ ಫಿಲಂದು ಪೋಸ್ಟರ್ ನೋಡಿದೆ. ಅದನ್ನ ನೋಡಿ ತುಂಬಾ ಬ್ಯಾಡ್ ಫೀಲ್ ಆಗ್ತಾ ಇತ್ತು. ಇನ್ನೊಂದ್ ಸ್ವಲ್ಪ ದಿನ ಗ್ಯಾಪ್ ಇದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ. ಏನಕ್ಕಂದ್ರೆ ಈ ಫಿಲಂದು ತುಂಬಾ ಪಾಸಿಟಿವ್ ರಿವ್ಯೂ ಬಂದೇ ಬರುತ್ತೆ, ಅದ್ರಲ್ಲಿ ಡೌಟೇ ಇಲ್ಲ. ಸೊ ಅಲ್ಲಿ ಹೋಗೋ ಆಡಿಯನ್ಸ್ ಎಲ್ಲ ಈ ಕಡೆ ಡೈವರ್ಟ್ ಆಗ್ತಾರಾ ಅಂತ. ಲೆಟ್ಸ್ ಸೀನ್ ಅದನ್ನ ಕಾದು ನೋಡ್ಬೇಕು. ಈ ಫಿಲಂದು ಫನ್ನಿ ಪಾರ್ಟ್ ಏನಂತ ಹೇಳಿದ್ರೆ, ಫಿಲಂ ಸ್ಟಾರ್ಟ್ ಆಗಿಂದನೇ ಹಿಡಿದು ಇವತ್ತಿನವರೆಗೂ ಸುದೀಪ್ ಸರ್ ಈ ಫಿಲಂ ಮೇಲೆ ಅಷ್ಟೊಂದು ಹೋಪ್ ಏನು ಇಟ್ಕೊಂಡಿಲ್ಲ ಅವರು. ಅಂದ್ರೆ ಸುಮ್ನೆ ಒಂದು ಯಾವ್ದೋ ಒಂದು 2-3 ದೊಡ್ಡ ಫಿಲಂ ಮಾಡ್ತಿದೀನಿ. ಆ ಗ್ಯಾಪ್ ಅಲ್ಲಿ ಒಂದು ನಾರ್ಮಲ್ ಆಗಿ ಒಂದು ಫಿಲಂ ಮಾಡೋಣ ಅಂತ ಹೇಳ್ಬಿಟ್ಟು ಈ ಮಾಡಿರೋ ಫಿಲಂ ಇದು. ಸೊ ಈ ಫಿಲಂ ಇಂದ ಎಷ್ಟು ಔಟ್‌ಪುಟ್ ಬಂದ್ರು ಕೂಡ ಅವರು ಆರಾಮ್ ಹ್ಯಾಪಿ ಆಗಿನೇ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತಾರೆ ಅನ್ಕೊಂತೀನಿ. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ 10 ಟೈಮ್, 100 ಟೈಮ್ ಇದು ತುಂಬಾ ಜಾಸ್ತಿನೇ ಚೆನ್ನಾಗಿದೆ ಅಂತ ರಿವ್ಯೂ ಮತ್ತೆ ರೆಸ್ಪಾನ್ಸ್ ಬರತ್ತಲ್ಲ. ಸೊ ಹಿ ವಿಲ್ ಬಿ ಟೂ ಮಚ್ ಹ್ಯಾಪಿ ಐ ಗೆಸ್. ಸರಿ, ಓಕೆ ಚಲೋ. ಇದೊಂದು ಬ್ರೀಫ್ ರಿವ್ಯೂ ಆಯ್ತು. ಸೊ ಇವಾಗ ಒಂದೊಂದಾಗಿ ಡಿಸ್ಕಸ್ ಮಾಡ್ಬೇಕಂತ ಹೇಳಿದ್ರೆ, ಲಿಸ್ಟ್ ಅಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ಸೇರ್ಸೋದೇ ಈ ಫಿಲಂದು ಮ್ಯೂಸಿಕ್ ಡೈರೆಕ್ಟರ್. ಕರೆಕ್ಟ್ ಆಗಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಫಿಲಂ ಅಲ್ಲಿ ಸುದೀಪ್ ಹೀರೋ ಅಲ್ಲ. ಹೀರೋ ಅಂತ ಏನಾರು ಇದ್ರೆ ಈ ಫಿಲಂದು ಮೇನ್ ಸೇವಿಯರ್ ಅಂತ ಏನಾರು ಇದ್ರೆ ಅದು ಬಂದ್ಬಿಟ್ಟು ಈ ಅಜನೀಶ್ ಅವರೇ. ಏನ್ ಇದೆ ಗುರು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಆ ಸೀನ್‌ಗೆ ಆ ಮ್ಯೂಸಿಕ್‌ಗೆ ಹೆಂಗ್ ಸಿಂಕ್ ಆಗ್ತಿತ್ತು ಅಂತ ಹೇಳಿದ್ರೆ, ಲಿಟರಲಿ ರೀಸೆಂಟ್ ಆಗಿ ಇವ್ರು ಮಾಡಿರೋ ಎಲ್ಲಾ ಫಿಲಂ, ಇವ್ರ ಕಾಲ್ಗುಣನೋ ಏನೋ ಗೊತ್ತಿಲ್ಲ, ಇವ್ರು ಮಾಡಿರೋ ಫಿಲಂ ಎಲ್ಲವೂ ಹಿಟ್ ಆಗ್ತಿದೆ ಮಾರ್ರೆ. ಬ್ಯಾಕ್ ಗ್ರೌಂಡ್ ಸ್ಕೋಪ್ ಈ ಫಿಲಂದು ಮೇನ್ ಹೈಲೈಟ್ ಅನ್ಬಹುದು. ಆ ಮ್ಯಾಕ್ಸಿಮಮ್ ಅಂತ ಒಂದು ಸಾಂಗ್ ಬರತ್ತಲ್ಲ, ಅದು ಸೆಕೆಂಡ್ ಹಾಫ್ ಅಲ್ಲಿ ಸ್ಪೆಷಲಿ ಆ ಸಾಂಗ್ ಅಂತೂ ಬಂದಾಗ ಫ್ಯಾನ್ಸ್‌ಗೆ ಅಂತೂ ಲಿಟರಲಿ ಹಬ್ಬ ಹಬ್ಬ. ಓಕೆ, ಲಿಸ್ಟ್ ಅಲ್ಲಿ ಸೆಕೆಂಡ್ ಬಂದ್ಬಿಟ್ಟು ಡೈರೆಕ್ಟರ್. ಅವ್ರ ಹೆಸರು ಬಂದ್ಬಿಟ್ಟು ವಿಜಯ್ ಕಾರ್ತಿಕೇಯನ್ ಅಂತ ಹೇಳ್ಬಿಟ್ಟು. ಇವರು ಬೇಸಿಕ್ಲಿ ತಮಿಳ್ದವ್ರು ಇವರು. ಅದೇನೋ ಹೇಳ್ತಾರಲ್ಲ ಸಮಥಿಂಗ್ ಬಿಗ್ ಅದೇನೋ ಹೇಳ್ತಾರಲ್ಲ ಸಮಥಿಂಗ್ ಬಿಗ್ ಹಿಸ್ಟ್ರಿ ಕ್ರಿಯೇಟ್ ಆಗ್ಬೇಕಾದ್ರೆ ಏನೋ ಒಂದ್ ಕಾಲ ಕೂಡ ಬರ್ಬೇಕಂತ. ಆ ತರ ಆಗಿದೆ ಇದು. ಇವರು ಬೇಸಿಕ್ಲಿ ಪಕ್ಕ ತಮಿಳ್ದವರು. ಇವ್ರ ಕತೆ ಬರಿಬೇಕಾದ್ರೆ ಏನಕ್ಕೆ ಸುದೀಪ್ ಅವರನ್ನೇ ತಲೆಯಲ್ಲಿ ಇಟ್ಕೊಂಡು ಬರ್ದಿದಾರೋ ಅಂತ ನಮ್ಗೆ ಅನಿಸ್ತಿತ್ತು. ಬಟ್ ಅದಕ್ಕೆ ಫಿಲಿಂ ರಿಲೀಸ್ ಆದ್ಮೇಲೆ ಒಂದು ಪರ್ಫೆಕ್ಟ್ ಆಗಿರೋ ಆನ್ಸರ್ ಸಿಕ್ಕಿರುತ್ತೆ. ಒಂದು ಇಂಟರ್ವ್ಯೂ ಅಲ್ಲಿ ಅನುಶ್ರೀ ಅವರು ಕೇಳ್ತಾರೆ ಸುದೀಪ್ ಸರ್ ಅವ್ರಿಗೆ, ಏನಕ್ಕೆ ಸರ್ ನೀವು ಇಷ್ಟೊಂದು ಬಿಗ್ ಬಜೆಟ್ ದೊಡ್ಡ ಡೈರೆಕ್ಟರ್ ಪ್ರೊಡ್ಯೂಸರ್ ಜೊತೆ ಫಿಲಂ ಮಾಡ್ತೀರಿ, ಏನಕ್ಕೆ ಒಬ್ಬ ನ್ಯೂ ಕಮ್ಮರ್ ಜೊತೆ, ಹೊಸಬರ ಜೊತೆ ಏನಕ್ಕೆ ಫಿಲಂ ಮಾಡಿದ್ರಿ, ಅಂತದ್ ಏನ್ ಹೇಳಿದ್ರು ಅವ್ರಂತ ಈ ಫಿಲಂ ಒಪ್ಕೊಂಡ್ರಿ ಅಂತ ಹೇಳಿದಾಗ ಹೇಳ್ತಾರೆ, ಅವರು ನನ್ಗೆ ಫಿಲಂ ಸ್ಟೋರಿನ ನಾರ್ಮಲ್ ಆಗಿನೇ ನರೇಟ್ ಮಾಡಿದ್ರು. ಬಟ್ ಅವರ ಥಿಂಕಿಂಗ್, ಅವರ ವಿಜುವಲೈಸೇಷನ್ ಮತ್ತೆ ಅವ್ರ ಇಮ್ಯಾಜಿನೇಷನ್ ಏನಿತ್ತಲ್ಲ ಅದು ತುಂಬಾ ಜಾಸ್ತಿನೇ ಇಷ್ಟ ಆಯ್ತು. ಅವರು ಫಿಲಂ ಈ ಪರ್ದೆ ಮೇಲೆ ಯಾವ ತರ ಬರ್ಬೇಕು ಅನ್ನೋದನ್ನ ಅವ್ರು ಆಲ್ರೆಡಿ ಮೈಂಡ್ ಅಲ್ಲೇ ಪ್ರತಿಯೊಂದನ್ನ ಥಿಂಕ್ ಮಾಡಿ ಈ ತರ ಇಮ್ಯಾಜಿನ್ ಮಾಡ್ಕೊಂಡಿದ್ರು. ಆ ಇಮ್ಯಾಜಿನೇಷನ್ನೇ ಅವ್ರು ನನ್ ಮುಂದೆ ನರೇಟ್ ಮಾಡಿದಾಗ, ಓ ಓಕೆ, ಸಮಥಿಂಗ್ ಚೆನ್ನಾಗಿದೆ ಈ ಫಿಲಮು. ಸ್ಟೋರಿಯಲ್ಲಿ ಅಷ್ಟೊಂದೆಲ್ಲ ಸ್ಟ್ರೈಟ್ ಇಲ್ದೆ ಇದ್ರುವೆ ಫಿಲಂ ಮಾತ್ರ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿರತ್ತೆ. ಈ ತರ ಫಿಲಂ ನಾನು ರೀಸೆಂಟ್ ಟೈಮ್ ಅಲ್ಲಿ ಮಾಡ್ತಾ ಇಲ್ಲ. ಈ ತರ ಫಿಲಂ ಮಾಡಿದ್ರೆ ಅದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಫಿಲಂ ಸ್ಟಾರ್ಟಿಂಗ್ ಇಂದ ಇವತ್ತಿನವರೆಗೂ ಅವ್ರು ನಂಬ್ಕೊಂಡು ಬಂದಿದ್ರು. ಅವರ ನಂಬಿಕೆ ನಿಜವಾಗ್ಲೂ 100% ಪ್ರೂವ್ ಆಗೋಗಿದೆ. ಸೊ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ದ ಬಾಸ್ ಕಿಚ್ಚ ಸುದೀಪ್ ಸರ್ ಅವರು. ಅವ್ರಿಗಿರೋ ಫ್ಯಾನ್ ಫಾಲೋವಿಂಗ್, ಸ್ಟಾರ್ಡಮ್, ಆಲ್ ಓವರ್ ಇಂಡಿಯಾದಲ್ಲಿ ಅವ್ರಿಗಿರೋ ಒಂದು ಫ್ಯಾನ್ ಬೇಸ್, ಅದನ್ನೆಲ್ಲ ನೋಡಿದ್ರೆ ಈ ತರ ಸ್ಟೋರಿನ ಇದೇ ಸುದೀಪ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಆಬ್ವಿಯಸ್ಲಿ ಒಪ್ಕೊಂತಿರ್ಲಿಲ್ಲ ಅನ್ಕೊಂತೀನಿ. ಅದಲ್ದೇನೆ ನ್ಯೂ ಕಮರ್ ಹೊಸ ಡೈರೆಕ್ಟರ್ ಅಂತೂ ಅಸ್ಸಲು ಒಪ್ಕೊಂತಿರ್ಲಿಲ್ಲ ಅನ್ಕೊಂತೀನಿ. ಬಟ್ ಇವರು ಆ ಡೈರೆಕ್ಟರ್ ಮೇಲೆ ನಂಬಿಕೆ ಇಟ್ಟು ಆ ಸ್ಟೋರಿನ ಅವ್ರೇನ್ ನೆರೇಟ್ ಮಾಡಿದ್ರಲ್ಲ, ಅವ್ರಿಗೆ ಅವಾಗ್ಲೇ ಗೊತ್ತಾಯ್ತು ಅನ್ಕೊಂತೀನಿ ಈ ಫಿಲ್ಮ್ ಸಮಥಿಂಗ್ ಬಿಗ್ ಆಗಿ ಸಖತ್ತಾಗಿ ಹೋಗತ್ತೆ, ಇದನ್ನ ಮಾಡ್ಲೇಬೇಕಂತ ಅನ್ಸ್ತು
ಅನ್ಸಿತ್ತು ಅಂತ ಅನ್ಕೊಂತೀನಿ. ಅದರ ಸಲುವಾಗಿ ಇದನ್ನ ಮಾಡಿದಾರೆ ಅವರು. ತುಂಬಾ ನಾರ್ಮಲ್ ಆಗಿರೋದನ್ನ ಅಷ್ಟೊಂದು ಇಂಪ್ಯಾಕ್ಟ್‌ಫುಲ್ ಆಗಿ ಮಾಡಿರೋದಕ್ಕೆ ಮೇನ್ ರೀಸನ್ನೇ ಸುದೀಪ್ ಅವ್ರು ಆಗಿರ್ತಾರೆ. ಅವರು ಡೈರೆಕ್ಟರ್‌ಗೆ ಏನಾದ್ರು ಸಮಥಿಂಗ್ ಪ್ರಾಬ್ಲಮ್ ಆದ್ರೂ ಕೂಡ ಇವರೇ ಬ್ಯಾಕ್‌ಗ್ರೌಂಡ್ ಅಲ್ಲಿ ಹೆಲ್ಪ್ ಮಾಡಿದ್ರಂತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಿಡ್ಲಲ್ಲಿ ಕೆಲವೊಂದು ಸಾಂಗ್ಸ್ ಇತ್ತಂತೆ. ಆ ಸಾಂಗ್ಸ್‌ನ ಸುದೀಪೇ ಬೇಡ ಅಂತ ಹೇಳಿದ್ರಂತೆ. ಏನಕ್ಕೆ ಸ್ಟೋರಿ ತುಂಬಾ ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆಯಲ್ಲ. ಮತ್ತೆ ಈ ಸಾಂಗ್ಸ್ ಇಲ್ಲಿ ಅವಶ್ಯಕತೆ ಇಲ್ಲ. ಮತ್ತೆ ಇದರಿಂದ ಸ್ಟೋರಿಗೆ ಎಫೆಕ್ಟ್ ಆಗತ್ತೆ. ಈ ತರ ಕೆಲವೊಂದು ಸಲಹೆಗಳನ್ನ ಕೊಟ್ರಂತೆ. ಅದಲ್ದೇನೆ ಮಿಡ್ಲಲ್ಲಿ ಒಂದು ಅನ್ನೆಸೆಸರಿ ಡೈಲಾಗ್‌ಗಳಾಗ್ಲಿ, ಅನ್ನೆಸೆಸರಿ ಸೀನ್ ಆಗ್ಲಿ, ಅನ್ನೆಸೆಸರಿ ಒಂದು ಫನ್ನಿನ ಆಡ್ ಮಾಡಕ್ ಟ್ರೈ ಮಾಡ್ತಾರಲ್ಲ. ಆ ತರದ್ ಏನು ಮಾಡಕ್ಕೆ ಕೊಟ್ಟಿಲ್ಲ. ಓವರಾಲ್ ಆಗಿ ಹೊಸ ಡೈರೆಕ್ಟರ್‌ಗೆ ಒಂದು ಜೀವ ಕೊಟ್ಟಿದ್ದಾರೆ ಅನ್ನೋ ತರ. ಸೊ ಓವರಾಲ್ ಇದೊಂದು ನಾರ್ಮಲ್ ಬ್ರೀಫ್ ರಿವ್ಯೂ ಆಗಿತ್ತು. ಎಷ್ಟೊಂದೆಲ್ಲ ಜಾಸ್ತಿ ಹೇಳೋ ಅವಶ್ಯಕತೆ ಇರ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿನೇ ಹೇಳ್ದಂಗೆನೆ ತುಂಬಾ ಜಾಸ್ತಿ ಚೆನ್ನಾಗಿದೆ ಗುರು ಫಿಲ್ಮ್. ಒಂದ್ಸಲ ಹೋಗಿ ಹೊರಗಡೆ ಬಂದ್ಮೇಲೆ ನನ್ಗೆ ಖುದ್ದು ಅನಿಸ್ತಾ ಇತ್ತು. ಇನ್ನೊಂದ್ ಶೋ ಮುಗಿಸ್ಕೊಂಡು ಹೋಗ್ಬಿಡೋಣವಾ ಅಂತ. ಆ ತರ ಎಂಗೇಜಿಂಗ್ ಆಗಿತ್ತು. ಫಿಲ್ಮೋಗ್ರಫಿಯಲ್ಲಿ ಅದೇನ್ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅಂತ ಬರತ್ತಲ್ಲ, ಆ ಲಿಸ್ಟ್ ಅಲ್ಲಿ ಈ ಫಿಲ್ಮ್ ಕೌಂಟ್ ಆಗತ್ತೆ. ತುಂಬಾ ಜಾಸ್ತಿ ಒಂದೇ ಒಂದ್ ನೆಗೆಟಿವ್ ಪಾಯಿಂಟ್ ಹೇಳ್ದೇನೆ ಅಷ್ಟೊಂದು ಪಾಸಿಟಿವ್ ಪಾಯಿಂಟ್ ಹೇಳ್ತಿದ್ದೀನಿ ಅಂದ್ರೆ ಆಬ್ವಿಯಸ್ಲಿ ನಿಜವಾಗ್ಲೂ ಫಿಲ್ಮ್ ಚೆನ್ನಾಗಿದೆ. ಅದರ ಸಲುವಾಗಿನೇ ಹೇಳ್ತಿದ್ದೀನಿ. ಈ ತರ ಫಿಲ್ಮ್ ಯಾವತ್ತೂ ಗೆಲ್ಬೇಕು. ಗೆಲ್ಬೇಕೇನು ಆಬ್ವಿಯಸ್ಲಿ ಗೆದ್ದೇ ಗೆಲ್ಲುತ್ತೆ. ಐ ಹೋಪ್ ಚಲೋ ಫಿಲ್ಮ್‌ನ ನೋಡಿ ಎಂಜಾಯ್ ಮಾಡಿ. ಆಲ್ ದಿ ಬೆಸ್ಟ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.